ಮಾನ್ವಿಯಲ್ಲಿ ವಾಲ್ಮೀಕಿ ಜಯಂತಿ ಸಂಭ್ರಮದ ಮೆರವಣಿಗೆಗೆ ಶಿಕ್ಷಣಕ್ಕೆ ಒತ್ತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ವಾಲ್ಮೀಕಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ವಾಲ್ಮೀಕಿ ಮಹರ್ಷಿಗಳ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡಿ ವಿವಿಧ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಈ ಸಂಭ್ರಮಾಚರಣೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ಮಾನ್ವಿ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದಂತ ಜಯಂತಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ಭೀಮರಾಯ್ ರಾಮಸಮುದ್ರ, ಪ್ರತಿಯೊಂದು ಕುಟುಂಬವು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು. ಏಕೆಂದರೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜದಂತೆ ಅದು ಫಲ ನೀಡಿಯೇ ತೀರುತ್ತದೆ ಎಂದು ಶಿಕ್ಷಣದ ಮಹತ್ವವನ್ನ ಸಾರಿದರು. ಸರ್ಕಾರವು ಮಹಾನ್ ನಾಯಕರ ಜಯಂತಿಗಳನ್ನು ಆಚರಿಸುವುದರ ಹಿಂದಿನ ಉದ್ದೇಶ ಅವರ ಸಾಧನೆಗಳನ್ನ ಜನರಿಗೆ ತಿಳಿಸುವುದಾಗಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಆಂಜನೇಯ ಅವರು ವಾಲ್ಮೀಕಿ ಮಹರ್ಷಿಗಳ ಜೀವನ, ಅವರ ಕೊಡುಗೆಗಳು ಹಾಗೂ ಅವರು ರಚಿಸಿದಂತಹ ರಾಮಾಯಣದ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಾಲ್ಮೀಕಿ ಮಹರ್ಷಿಗಳು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನ ಸ್ಮರಿಸಿದ ಅವರು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಮೆರವಣಿಗೆಯಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ಈ ವೇಳೆ ವಾಲ್ಮೀಕಿ ಸಮಾಜದ ಮುಖಂಡರು ಕುಣಿದು ಕುಪ್ಪಳಿಸಿ ಜೈ ವಾಲ್ಮೀಕಿ ಘೋಷಣೆಗಳನ್ನ ಕೂಗಿದರು. ಈ ಮೂಲಕ ವಾಲ್ಮೀಕಿ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಆಶಿತಾಗಿರ್ತಕ್ಕಂಥ ಮಾನ್ಯರ ಅನುಪಸ್ಥಿತಿ ಅನಾರೋಗ್ಯದ ನಿಮಿತ್ತ ನಿರ್ಗಮಿಸಿದಂತ ಮಾನ್ಯ ಶಾಸಕರು ಜಿ ಹಂಪಯ್ಯ ನಾಯಕ್ ಸಾಹೇಬರವರನ್ನ ನಾನು ವಂದಿಸುತ್ತಾ ಮತ್ತು ಈ ವೇದಿಕೆ ಮೇಲೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮೂಲತಃ ಪರಿಶಿಷ್ಟ ಪಂಗಡ ಜನರಿಗೆ ಒಂದು ವಿದ್ಯಾರ್ಥಿ ವೇತನ ನೀಡತಕ್ಕಂಥ ಒಂದು ಕಾರ್ಯಕ್ರಮವಾಗಿ ನಾವು ಮುಂಚೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಜನರಿಗೆ ನೀಡತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವು ವಿದ್ಯಾರ್ಥಿ ವೇತನ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹಾಸ್ಟೆಲ್ ವ್ಯವಸ್ಥೆ ಕೊಡುವುದರ ಜೊತೆಗೆ ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯ ನೀಡತಕ್ಕಂಥದ್ದು, ಕುಡಿಯ ನೀರು ಇರ್ತಕ್ಕಂಥದ್ದು, ಕಾಲೋನಿಗಳ ಸಿಸಿ ರೋಡ್ ಮಾಡ್ತಕ್ಕಂಥದ್ದು, ಜನರಿಗೆ ಆರೋಗ್ಯದ ಬಗ್ಗೆ ಒಂದಿಷ್ಟು ಜಾಗೃತಿ ಮೂಡ್ತಕ್ಕಂಥದ್ದು, ಸರ್ಕಾರದ ಯೋಜನೆಗಳು ಏನಿದೆ ಅಂತಕ್ಕಂಥದ್ದು ಕೂಡ ಅವರಿಗೆ ಜಾಗೃತಿ ಮೂಡ್ತಕ್ಕಂಥ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಹೊಸ ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಸೊ ಈ ಒಂದು ಕಾರ್ಯಕ್ರಮದ ಒಂದು ಅನುಷ್ಠಾನದಲ್ಲಿ ಕೂಡ ನಾವಿವತ್ತು ಅಖಂಡ ಮಾನ್ವಿ ತಾಲೂಕಿಗೆ 103 ವಿಲೇಜ್ಗಳನ್ನ ಆಯ್ಕೆ ಮಾಡಿ ಆ ಒಂದು 103 ವಿಲೇಜ್ಗಳಲ್ಲಿ ನಮ್ಮ ಪರಿಶಿಷ್ಟ ಪಂಗಡದವರು ಏನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನ ಇವತ್ತು ನಾವು ನಮ್ಮ ವಾರ್ಡನ್ಗಳು, ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲ ತಿಳಿದ ವಿಷಯವಾಗಿರ್ತದೆ ಅಂತ ನಾನು ಅನ್ಕೋತೀನಿ. ಮೇಲೆ ಕುಳಿತುಕೊಂಡು ರಾಮ ರಾಮ ಎಂಬ ರಾಮನಾಮ ಜಪವನ್ನ ಸ್ಮರಿಸುತ್ತಾ ಇಡೀ ಮಾನವ ಕುಲಕ್ಕೆ ಮಹಾನ್ ರಾಮಾಯಣ ಗ್ರಂಥವನ್ನ ಶ್ರೀ ಮಹರ್ಷಿ ವಾಲ್ಮೀಕಿಯವರು ರಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು.